ಗುಜರಾತ್ನಲ್ಲಿ ನಕಲಿ ನೋಟುಗಳ ಹಾವಳಿ ಮಿತಿಮೀರಿಬಿಟ್ಟಿದೆ. ಚಿನ್ನಾಭರಣ ವ್ಯಾಪಾರಿಗೆ 1.3 ಕೋಟಿ ರೂಪಾಯಿಗಳಷ್ಟು ವಂಚನೆ ಆಗಿದೆ. 2 ಕೆಜಿ ಚಿನ್ನವನ್ನು ಕೊಂಡುಕೊಳ್ತಾರೆ ಇವರು, ಆದರೆ ಕೊಟ್ಟಿದ್ದು ಮಾತ್ರ ನಕಲಿ ನೋಟಿನ ಕಂತೆ. 2 ಕೆಜಿ ಚಿನ್ನ 2,000 ಗ್ರಾಮಗಳನ್ನು ಖರೀದಿ ಮಾಡ್ತಾರೆ. 2,000 ಗ್ರಾಮಗಳನ್ನು ಖರೀದಿ ಮಾಡಿ ಕೊಟ್ಟೋದೆಲ್ಲವೂ ಕೂಡ ನಕಲಿ ನೋಟುಗಳು. ಎಲ್ಲಾಗಿರೋದು ಅಂತ ಹೇಳಿದ್ರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಂಚನೆ ಬೆಳಕಿಗೆ ಬಂದಿದೆ. ಈಗ ನಕಲಿ ನೋಟುಗಳನ್ನು ನಾವು ನಿಯಂತ್ರಣ ಮಾಡ್ತೀವಿ, ಖೋಟಾ ನೋಟ್ ನಿಯಂತ್ರಣ ಮಾಡ್ತೀವಿ, ಕಪ್ಪು ಹಣ ನಿಯಂತ್ರಣ ಮಾಡ್ತೀವಿ ಅಂತ ಯಾವ ರಾಜ್ಯದಿಂದ ದೊಡ್ಡ ಕೂಗು ಎದ್ದು ಬಂತೋ ಅದೇ ರಾಜ್ಯದ ಮುಖಂಡರು ತಾನೇ ಮಾಡಿದ್ದು. ಅಂಥದ್ದೇ ರಾಜ್ಯದಲ್ಲಿ ಕೋಟಿಗಟ್ಟಲೆ ನೋಟುಗಳು, ನಕಲಿ ನೋಟು, ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವಂತಹ ನಕಲಿ ನೋಟುಗಳನ್ನು ಕೊಟ್ಟುಬಿಟ್ಟು ವ್ಯಾಪಾರಿಯೊಬ್ಬನಿಗೆ ಯಾಮಾರಿಸಿರೋದು ಅಂತ. ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಇದು ಅನೇಕ ಖೋಟಾ ನೋಟುಗಳಲ್ಲಿ ನೀವು ಚೆಕ್ ಮಾಡ್ಕೊಂಬಿಟ್ರೆ ಖೋಟಾ ನೋಟಲ್ಲಿ ಎಲ್ಲವೂ ತದ್ರೂಪ ಅದೇ ಇರುತ್ತೆ. ಅದಕ್ಕೆ ನೀವು ಯಾವುದೋ ಒಂದು ಮಷೀನಲ್ಲಿ ಇಟ್ಟು ಒಂದು 14 ಫೀಚರ್ಗಳು ಮ್ಯಾಚ್ ಆಗಬೇಕು. ಅಸಲಿ ನೋಟಿಗೂ ನಕಲಿ ನೋಟುಗಳಿಗೂ ಸುಮಾರು 14 ಫೀಚರ್ಗಳನ್ನು ಮ್ಯಾಚ್ ಮಾಡಿ ನೋಡ್ತಾರೆ. ಅನೇಕ ಖೋಟಾ ನೋಟುಗಳಲ್ಲಿ ಹೆಚ್ಚು ಕಡಿಮೆ 12 ಫೀಚರ್ವರೆಗೂ ಮ್ಯಾಚ್ ಆಗಿಬಿಡುತ್ತೆ. ಅಷ್ಟು ತದ್ರೂಪ ಮಾಡಿರ್ತಾರೆ ಅದನ್ನು. 12 ಸೂತ್ರಗಳು ಕೂಡ, ಅಂದರೆ 12 ವಿಷಯಗಳು ಕೂಡ ಅಸಲಿಗೂ ನಕಲಿಗೂ ಮ್ಯಾಚ್ ಆಗುವಂತೆ ಮಾಡಿ ಇನ್ಯಾವುದೋ 2ರಲ್ಲಿ ಖೋಟಾ ನೋಟು ಮ್ಯಾಚ್ ಮಾಡೋಕ್ಕಾಗಲ್ಲ ಅಸಲಿಯನ್ನು. ಹಾಗೆ ಅದು ವಿಫಲ ಆಗಿಬಿಡುತ್ತೆ, ಸಿಕ್ಕಾಕೊಳ್ತಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಗಾಂಧೀಜಿ ಫೋಟೋ ಬದಲಿಗೆ 500 ರೂಪಾಯಿ ನೋಡಿ ಅನುಪಮ್ ಖೇರ್ ಫೋಟೋನೇ ಹಾಕಿಬಿಟ್ರು. ಈಗ ತಗೊಂಡವ್ರದ್ದು ನಾವು ಕೇಳಬೇಕಾ, ಏನಪ್ಪ ಮಾಡ್ತಾ ಇದ್ದೆ ನೀನು, ನೋಡಲಿಲ್ವ ನೀನು ಸರಿಯಾಗಿ ಅಂಥೇಳಿ. ಕೋಟಿಗಟ್ಟಲೆ ವ್ಯವಹಾರ ಮಾಡಬೇಕಾದ್ರೆ ಅಲ್ಲೇ ಚೆಕ್ ಮಾಡಲಿಲ್ವ ಅಂತ ಚೆಕ್ ಮಾಡಬೇಕಲ್ವ. ಗಾಂಧೀಜಿನ ತೆಗೆದ್ರು, ಅನುಪಮ್ ಖೇರ್ ಫೋಟೋನ ಹಾಕಿದ್ರು. ಈ ನೋಟ್ ಮಾಡ್ದವನಿಗೇ ಗಾಂಧೀಜಿ ನಾವು ನೋಡೇ ಇರಲಿಲ್ವ ಅವನು, ಅಥವಾ 500 ರೂಪಾಯಿ ನೋಟ್ ಈ ಥರ ಇರುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ವ, ಅಥವಾ ನಾವು ಈ ಥರ ಅನುಪಮ್ ಖೇರ್ ನೋಟ್ ಫೋಟೋ ಹಾಕಿಯೂ ಕೂಡ ಈ ನೋಟು ನಾವು ಚಲಾವಣೆ ಮಾಡುವಷ್ಟು ಚಾಲಾಕಿಗಳು ಅಂತ ಅವ್ನು ಭಾವಿಸಿದ್ದ ನಮಗೆ ಗೊತ್ತಿಲ್ಲ. ಅವನಿಗೆ ABCDನೂ ಗೊತ್ತಿರಬಾರ್ದು. ಈ ನೋಟ್ ತಯಾರು ಮಾಡಿದವನಿಗೆ 500 ರೂಪಾಯಿ ನೋಟಲ್ಲಿ ಗಾಂಧೀಜಿ ಇರ್ತಾರಪ್ಪ, ಇದು ಗೊತ್ತಾಗಬಾರ್ದು, ಆಯಿತಾ. ಅದೇ ಗೊತ್ತಿರಲಿಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಈಗೂ ನಾವು ಯಾಮರ್ಸ್ತೀವಿ ನೋಡಿ ನಿನಗೆ ಅಂಥೇಳಿ ಅನುಪಮ್ ಖೇರ್ ಫೋಟೋನೇ ಹಾಕಿ 500 ರೂಪಾಯಿ ಅಂತ ರೆಡಿ ಮಾಡಿಕೊಂಡು ಬಂಡಲ್ ಕೊಟ್ಬಿಟ್ಟಿದ್ದಾರೆ ಇವರಿಗೆ. ಬಂಡಲ್ ಇಲ್ಲಾಂದ್ರೆ ಬ್ಯಾಂಕ್ದು ಬೇರೆ ಇದೆಯಪ್ಪ ಅಲ್ಲಿ. ಅಂದರೆ ಬ್ಯಾಂಕಲ್ಲಂತೂ ಈ ಥರ ನೋಟ್ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಅದ್ರ ಮೇಲೆ ನೋಡಿ ನೀವು ಚೆಕ್ ಮಾಡಿಕೊಂಡ್ರೆ SBI ಅಂತ ಇದೆ. ಆ ನೋಟುಗಳ ಬಂಡಲ್ ಕ್ಲೋಸಪ್ಪಲ್ಲಿ ನೋಡಿ ನೀವು, SBI ಅಂತ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಭಾವಿಸೋಣ. ಅದರಲ್ಲಿ ಆ ಬ್ಯಾಂಕಿಂದು ಒಂದು ನೋಟಿಗೆ ಬಳಸ್ತಕ್ಕಂಥ ಒಂದು ರ್ಯಾಪರ್ ಥರದಲ್ಲಿ ಅದೊಂದು ನೋಟಿನ ಕಟ್ಟಿಗೆ ಇದು ಇಲ್ಲಿ ನೋಡಿ ಚೆಕ್ ಮಾಡಿಕೊಂಡಾಗ ಇದೇನೋ ರೀಸೋಲ್ ಬ್ಯಾಂಕ್ ಅಂತನೋ ಏನೋ ಇದೆ ಅದ್ರ ಮೇಲೆ. ಬಟ್ ಇಲ್ಲೇನೋ SBI ಅಂತ ಕಾಣ್ತಿದೆಯಪ್ಪ ಇಲ್ಲಿ. ಇರಲಿ, ಇದು ಕಾಣದ ಮೇಲೆ ಆತನ ನಂಬಿಕೆ ಬಂದುಬಿಡ್ತಾ ಇದರಿಂದ ಆ ಬಂಡಲಿಗೆ ಸುತ್ತಿರ್ತಕ್ಕಂಥ ಪೇಪರ್ ಸ್ವಲ್ಪ ಸರಿಸಿದ್ರೆ ಅನುಪಮ್ ಖೇರ್ ಇಣುಕ್ತಾ ಇದ್ದಾರೆ ನೋಟಿಂದ. ಆ ಬಂಡಲ್ ನೋಟಿಂದ ಅನುಪಮ್ ಖೇರ್ ಇಣಿಕೆ ನೋಡ್ತಾ ಇದ್ದಾರೆ. ಎಷ್ಟು ಗಾಬರಿ ಆಗಿರಬೇಡ ಹೇಳಿ. ಇದೇನು ಗಾಂಧೀಜಿ ಹೋಗಿ ಅನುಪಮ್ ಖೇರ್ ಯಾವಾಗಿಂದ ಬಂದರು, ಭಾರತ ಸರ್ಕಾರ ಈ ಥರದೊಂದು ಹೊಸ ನೋಟ್ ತಂದುಬಿಡ್ತಾ ಅನುಪಮ್ ಖೇರ್ ಅವ್ರ ನೋಟ್ನ, ಗೊತ್ತಿಲ್ಲ. ಅಂದರೆ ಈ ಮಟ್ಟದಲ್ಲಿ ಈಗ ನಮ್ಮ ದೇಶದಲ್ಲಿ ಖೋಟಾ ನೋಟುಗಳ ಚಲಾವಣೆ ಆಗ್ತಾ ಇದೆಯಾ? ಅನುಪಮ್ ಖೇರ್ ಅವರ ಭಾವಚಿತ್ರ 500 ರೂಪಾಯಿಯ ಬಂಡಲ್ಗಳಲ್ಲಿ ಕಾಣಿಸಿದೆ. ಅಲ್ಲಿ ನಕಲಿ ನೋಟುಗಳ ಕಂತೆ ಮೇಲೇ ಅಸಲಿ ನೋಟುಗಳನ್ನು ಇಟ್ಟು, ಅಂದರೆ ಕೆಳಗಡೆ ಎಲ್ಲ ಒಂದು ಕಡೆ ನಕಲಿ ಇಟ್ಟುಬಿಡೋದು, ಅಸಲಿ ನೋಟು ಅದರ ಮೇಲೆ ಇಟ್ಟುಬಿಡೋದು. ಮೇಲೆಲ್ಲ ಗಾಂಧೀಜಿ, ಒಳಗೆಲ್ಲ ಅನುಪಮ್ ಖೇರ್ನ ತಂದು ಇಲ್ಲಿ ಅಂಟಿಸಿ ನೋಟ್ ಮೇಲೆ ಅದನ್ನು ಚಲಾವಣೆ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಗುಜರಾತ್ನ ವ್ಯಾಪಾರಿಗೆ ಸುಮಾರು 1.3 ಕೋಟಿ ರೂಪಾಯಿಗಳಷ್ಟು ವಂಚನೆ ಆಗಿದೆ. 2 ಕೆಜಿ ಚಿನ್ನ ತೊಗೊಂಡು ಈ ಥರ ಮೋಸ ಮಾಡಿರೋದು.